ಬಿಜೆಪಿ ಗವರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಪ್ರಮುಖವಾಗಿ ಯಾವಾಗಲೂ ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಂತ ವಿಚಾರ ಮೂಲಭೂತ ಸೌಕರ್ಯ ಕೊಡ್ರಿ ಸ್ವಾಮಿ ಸರ್ಕಾರಿ ಶಾಲೆಗಳಲ್ಲಿ ಅಂತ. ಆದ್ರೆ ಈಗ ಇವರದ್ದೇ ಸರ್ಕಾರ ಬಂದಿದೆ. ಯಾವ ರೀತಿಯಾಗಿ ಈ ಸರ್ಕಾರಿ ಶಾಲೆಗಳನ್ನ ಸದೃಢಗೊಳಿಸ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಇದೆ. ಬೇಸಿಗೆ ರಜೆ ಮುಗೀತು, ನಾಡಿದ್ದಿನಿಂದ ಶಾಲೆ ಶುರುವಾಗ್ತಾ ಇದೆ 31ನೇ ತಾರೀಕಿಂದ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿದ್ದಾವೆ ಸರ್ಕಾರಿ ಶಾಲೆಗಳು ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀವಿ. ಸಾಕಷ್ಟು ಕಡೆ ಆಲ್ಮೋಸ್ಟ್ ಒಂದು 60%ಕ್ಕೂ ಹೆಚ್ಚಿನ ಶಾಲೆಗಳಲ್ಲಿ ಸಮಸ್ಯೆಗಳಿರುವಂತದ್ದು. ನ್ಯೂಸ್ 18ನಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿಯನ್ನ ಅನಾವರಣ ಮಾಡ್ತಾ ಹೋಗ್ತೀವಿ. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಬೇಕಾಗಿದೆ. ಅದರಲ್ಲೂ ಸ್ಪೆಷಲಿ ಈಗ ಶಿಕ್ಷಣ ಇಲಾಖೆ ಸಚಿವರು ಬೇರೆ ಹೊಸಬ್ರು, ಮೊದಲ ಬಾರಿಗೆ ಸಚಿವರಾಗಿರುವಂತವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು. ಬಿದ್ದು ಹೋಗ್ತಾ ಇದ್ದಾವೆ ಸರ್ಕಾರಿ ಶಾಲೆಗಳು. ಸರ್ಕಾರಿ ಶಾಲೆಗಳನ್ನ ಉಳಿಸೋಣ, ನ್ಯೂಸ್ 18ನಿಂದ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಫಸ್ಟ್ ಕೋಲಾರ ಜಿಲ್ಲೆಗೆ ಹೋಗೋಣ. ಕೋಲಾರದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀವಿ. ಗಾಂಧಿನಗರ ಸರ್ಕಾರಿ ಶಾಲೆ ದುಸ್ಥಿತಿ ಫಸ್ಟ್ ತೋರಿಸ್ತೀವಿ ನಾವು. ಅಪಾಯದ ಅಡಿಯಲ್ಲೇ ಪಾಠವನ್ನ ಕೇಳುವಂತ ಸ್ಥಿತಿ ಇದೆ ಅಲ್ಲಿ. ಈ ಪ್ರಾಥಮಿಕ ಶಾಲೆಯಲ್ಲಿ 120ಕ್ಕೂ ಅಧಿಕ ಮಕ್ಕಳಿದ್ದಾರೆ. 75 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತ ಸರ್ಕಾರಿ ಶಾಲೆ ಇದು. ಕರೆಕ್ಟ್ ಆಗಿ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ರೆಡಿ ಆಗಿದ್ದಂತ ಸ್ಕೂಲು, ಅವಾಗಿಂದ ಕಾರ್ಯಾರಂಭ ಮಾಡಿರುವಂತ ಸ್ಕೂಲು ಇದು. ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಾದ್ರೂ ಈ ಶಾಲೆಯನ್ನ ಸರಿ ಮಾಡಬೇಕಾಗಿದೆ. ಬೀಳ್ತಾ ಇದಾವೆ ಗೋಡೆಗಳು, ಬಿರುಕು ಬಿಟ್ಟಿರುವಂತದ್ದು ಅಲ್ಲಿನ ಅಂದ್ರೆ ಗೋಡೆಗಳೆಲ್ಲವೂ ಕೂಡ ಮಳೆ ಬಂದ್ರೆ ಸೋರುತ್ತೆ. ಇಂಥ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ ಆ ಸರ್ಕಾರಿ ಶಾಲೆ. ಶಾಲೆಗೆ ಮಕ್ಕಳನ್ನ ಕಳುಹಿಸ್ಲಿಕ್ಕೆ ಪೋಷಕರು ಹಿಂದೇಟನ್ನ ಹಾಕುವಂತ ಪರಿಸ್ಥಿತಿ ಇದೆ. ಶಾಲೆ ಕಟ್ಟಡ ದುರಸ್ತಿಗೆ ಮುಂದಾಗ್ತಾ ಇಲ್ಲ ಶಿಕ್ಷಣ ಇಲಾಖೆ. ನ್ಯೂಸ್ 18ನಲ್ಲಿ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನದಡಿಯಲ್ಲಿ ಮೊದಲನೇದಾಗಿ ಈ ಗಾಂಧಿನಗರದಲ್ಲಿರುವಂತಹ ಶಾಲೆಯನ್ನು ನಿಮಗೆ ತೋರಿಸ್ತಾ ಇದೀವಿ. ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ, ಹೇಳುವಂತದ್ದಲ್ಲ ಮಾಡಿ ತೋರಿಸಬೇಕಾಗಿದೆ. ಸರ್ಕಾರಿ ಶಾಲೆಗಳನ್ನ ಸದೃಢವಾಗಿ ಮಾಡಬೇಕಾಗಿದೆ. ಮತ್ತೊಮ್ಮೆ ಸರ್ಕಾರಿ ಶಾಲೆಗಳತ್ತ ಮಕ್ಕಳನ್ನ ಸೆಳೆಯುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ. ಯಾಕಂದ್ರೆ ಈಗ ಆಲ್ರೆಡಿ ಇರುವಂತಹ ಒಂದು ಡೊನೇಷನ್ಗಂತೂ ಯಾವ ಸರ್ಕಾರ ಬಂದ್ರು ಬ್ರೇಕ್ ಹಾಕ್ಲಿಲ್ಲ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅಟ್ಲೀಸ್ಟ್ ಸರ್ಕಾರಿ ಶಾಲೆಗಳಲ್ಲಾದ್ರೂ ಎಲ್ಲ ಸೌಲಭ್ಯಗಳನ್ನ ಕೊಡಿ ಅಂತ ಪೋಷಕರು ಕೇಳ್ತಾ ಇದ್ದಾರೆ. ಸರ್ಕಾರಿ ಶಾಲೆಗೆ ಈಗ ಸೇರಿಸುವಂತ ನಿಟ್ಟಿನಲ್ಲಿ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಇದೆ. ಸೇರಿಸಬೇಕು ಅನ್ನುವಂತ ಒಂದು ಆಲೋಚನೆ ಇದ್ರೂ ಕೂಡ ಅಲ್ಲಿರುವಂತ ಪರಿಸ್ಥಿತಿಯನ್ನ ನೋಡಿದ್ರೆ ಭಯ ಆಗುತ್ತೆ. ಆ ರೀತಿಯಾದಂತ ಪರಿಸ್ಥಿತಿಗಳು ಇರುವಂತದ್ದು ನಿಮ್ಗೆ ತೋರಿಸ್ತಾ ಇದೀವಿ. ಆ ಗೋಡೆಗಳೆಲ್ಲವೂ ಕೂಡ ಯಾವ ರೀತಿಯಾಗಿ ಬಿರುಕು ಬಿಟ್ಟಿದ್ದಾವೆ. ಆ ಸೀಲಿಂಗ್ ಎಲ್ಲ ಯಾವ ರೀತಿಯಾಗಿ ಕೆಳಗೆ ಬಿದ್ದೋಗಿದೆ. ಆ ಕಬ್ಬಣನೇ ಕಾಣಿಸುತ್ತೆ ಅಲ್ಲಿ ಹಾಕಿರುವಂತ RCC ಎಲ್ಲ. ಇಂಥ ಪರಿಸ್ಥಿತಿಗಳಿರುವಂತದ್ದು ಸಾಕಷ್ಟು ಕಡೆ ಸರ್ಕಾರಿ ಶಾಲೆಗಳಲ್ಲಿ. ಕಟ್ಟಡ ಬಂದು ಶಿಥಿಲಾವಸ್ಥೆಯಲ್ಲಿದೆ. ಮಕ್ಕಳು ಓಡಾಡ್ತಾ ಇರಬೇಕಾದ್ರೆ ಮೇಲ್ಛಾವಣಿ ಕುಸಿದು ಮಕ್ಕಳ ತಲೆ ಮೇಲೆ ಬೀಳೋದು, ಅವರ ದೇಹದ ಮೇಲೆ ಬೀಳೋದು, ಗಾಯಗೊಳಿಸೋದು ಇದೆಲ್ಲ ನಡೀತಾ ಇದೆ. ತುರ್ತಾಗಿ 2 ಲಕ್ಷನ ಬಿಡುಗಡೆ ಸಹ ಮಾಡ್ತಾರೆ. ಆದರೆ ಇವತ್ತವರೆಗೂ ಬಿಡುಗಾಸಿನ ಕೆಲಸವನ್ನು ಮಾಡಿಲ್ಲ. ಆಗಲೇ ಹಣ ಬಿಡುಗಡೆಯಾಗಿ ಸುಮಾರು 6 ತಿಂಗಳನ್ನು ಆಗ್ತಾ ಬಂದಿದೆ. ಇವತ್ತವರೆಗೂ ಯಾವುದೇ ಕಾಮಗಾರಿನಲ್ಲಿ ಟಚ್ ಮಾಡಿಲ್ಲ. ಪ್ರಾಣಕ್ಕೆ ಯಾವುದೇ ರೀತಿ ತುತ್ತಾಗಬಾರ್ದು, ಯಾವುದೇ ರೀತಿ ಕುತ್ತು ಬರಬಾರ್ದು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ನಾನು ನನ್ನ ಮಕ್ಕಳನ್ನ ಈ ಶಾಲೆಯಿಂದ ಬಿಡುಗಡೆ ಮಾಡ್ಕೊಂಡು ಹೋಗಿ ಸುವರ್ಣ ಸೆಂಟ್ರಲ್ ಶಾಲೆ ಕೋಲಾರನಲ್ಲಿರ್ತಕ್ಕಂಥ ಸುಸ್ಥಿತ ಕಟ್ಟಡವನ್ನು ಹೊಂದಿರತಕ್ಕಂಥ ಶಾಲೆಗೆ ನಾನು ಜಾಯಿನ್ ಮಾಡಿದ್ದೀನಿ. ಈ ಎಲ್ಲದಕ್ಕೂ ಕಾರಣಕರ್ತರಾಗಿರ್ತಕ್ಕಂಥವ್ರ ಮೇಲೆಲ್ಲ ನಾನು ಈಗಾಗಲೇ ದೂರು ಕೂಡ ಕೊಟ್ಟಿದ್ದೇನೆ. ಆದರೆ ದೂರಿನ ಪ್ರತಿಫಲ ಬಂದು ಶೂನ್ಯ ಆಗಿದೆ. ದಯವಿಟ್ಟು ಇನ್ನಾದರೂ ಎಚ್ಚೆತ್ತುಕೊಂಡು ಸರ್ಕಾರಿ ಶಾಲೆಗಳು ದುರಸ್ತಿ ಮಾಡೋದಕ್ಕೆ ಯಾವುದೇ ಅನುದಾನಗಳು ಕೊಡೋದನ್ನು ನಿಲ್ಲಿಸಿದ್ದಾರೆ. ಯಾಕೆಂತಂದ್ರೆ ಮೇಲ್ಛಾವಣಿ ಮಳೆ ಬಂದಾಗ ಮೇಲ್ಛಾವಣಿ ಉದುರುವಂಥದ್ದು, ಮಳೆ ನೀರು ಸುರಿಯುವಂಥದ್ದು ಈ ತರ ಆಗಿರೋದ್ರಿಂದ ನಮ್ಮ ಶಾಲೆಗೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಉಳಿಸೋದಕ್ಕೆ ಮಕ್ಕಳನ್ನ ಕಳಿಸ್ತಾ ಇಲ್ಲ ಅಲ್ಲಿಗೆ. ಯಾಕಂತಂದ್ರೆ ತಲೆ ಮೇಲೆ ಮಣ್ಣು, ಹೆಂಚು, ಇನ್ನೊಂದು ಮತ್ತೊಂದೆಲ್ಲ ಬೀಳ್ತಾ ಇರೋದ್ರಿಂದ ಏನಾಗ್ತದೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ಏನು ತೊಂದರೆ ಆಗ್ತದೆ ಅಂತ ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಶಾಲೆಗಳು ಉಳಿಸುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡ್ಬೇಕಾಗ್ತೈತೆ. ಸರ್ಕಾರಿ ಶಾಲೆಗಳು ಉಳಿದ್ರೆ ಬಡಬಗ್ಗರಿಗೆಲ್ಲ ಸಹಾಯ ಆಗುತ್ತೆ. ಇವತ್ತು ಸರ್ಕಾರಿ ಶಾಲೆಗಳು ಉಳಿತಾ ಇಲ್ಲ, ಖಾಸಗಿ ಶಾಲೆಗಳೆಲ್ಲ ಕೋಲಾರದ ಗಾಂಧಿನಗರ ಶಾಲೆ ದುಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ರಘುರಾಜ್ ನೋಡ್ಕೊಂಬರೋಣ. ಸೋಮವಾರದಿಂದ ಶಾಲೆಗಳು ಆರಂಭವಾಗ್ತಾ ಇದೆ. ಇನ್ನು ಕೂಡ ಕೆಲವೊಂದು ಶಾಲೆಗಳ ಒಂದು ದುರಸ್ತಿ ಕಾರ್ಯ ಇನ್ನೂ ಕೂಡ ನಡೆದಿಲ್ಲ. ಕೋಲಾರ ನಗರದ ಗಾಂಧಿನಗರ ಶಾಲೆಯಲ್ಲಿ ನಾವು ಇದ್ದೀವಿ. ಈಗ ನೀವು ನೋಡಬಹುದು, ಈಗ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇದಾಗಿರುತ್ತೆ. ಸುಮಾರು ಒಂದು 75 ವರ್ಷಗಳ ಹಿಂದೆ ಈ ಒಂದು ಶಾಲೆ ನಿರ್ಮಾಣ ಆಗಿರುವಂಥದ್ದು. 117 ಮಕ್ಕಳು ಅಂದ್ರೆ ಕೋಲಾರ ನಗರದಲ್ಲಿರ್ತಕ್ಕಂಥ ಅಧಿಕ ಶಾಲೆ ಒಂದು ಮಕ್ಕಳನ್ನ ಹೊಂದಿರುವಂಥ ಶಾಲೆ ಅಂತ ಒಂದು ಹೆಗ್ಗಳಿಕೆ ಒಂದು ಶಾಲೆ ಪಡೆದಿರುವಂಥದ್ದು. ಇಲ್ಲಿರ್ತಕ್ಕಂಥ 11 ಕೊಠಡಿಗಳಲ್ಲಿ ಈಗ ಬಳಕೆ ಆಗ್ತಾ ಇರುವಂಥದ್ದು ಕೇವಲ 5 ಆಗಿದೆ. ಯಾಕೆಂತಂದ್ರೆ ಇಲ್ಲಿರ್ತಕ್ಕಂಥ ಮೇಲ್ಛಾವಣಿ ಏನು ಆಗಾಗ್ಗೆ ಉದುರು ಬರ್ತಾ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಒಂದು
ಒಂದು ವರಾಂಡದಲ್ಲಿ ಕೂಡ ಮಕ್ಕಳು ಓಡಾಡದೇ ಇರುವಂತಹ ಒಂದು ಆತಂಕದ ಸ್ಥಿತಿ ಈಗ ನಿರ್ಮಾಣವಾಗಿರುತ್ತೆ. ನೀವು ಗಮನಿಸಬಹುದು ಈಗ ಸಂಪೂರ್ಣವಾಗಿ ಏನು ಅಂದ್ರೆ ಒಂದು ಕಾಂಕ್ರೀಟ್ ಕಿತ್ತು ಬಂದು ಮತ್ತೆ ಕಂಬಿಗಳು ಕೂಡ ಕಾಣ್ತಾ ಇದೆ. ಈ ಒಂದು ವರಾಂಡದಲ್ಲಿ ಮಕ್ಕಳು ಕೂಡ ಇಲ್ಲಿ ಓಡಾಡೋದಿಲ್ಲ. ಈ ಬಗ್ಗೆ ನಾವು ಏನು ಕೆಲವು ತಿಂಗಳ ಹಿಂದೆ ವರದಿಯನ್ನ ಮಾಡಿದ್ವಿ. ಆ ವರದಿ ಮಾಡಿದ ನಂತರವಾಗಿ ಎಚ್ಚೆತ್ತಂತ ಒಂದು ಏನು ಶಿಕ್ಷಣ ಇಲಾಖೆ ಏನಿದೆ ಕೂಡಲೇ ಒಂದು 2 ಲಕ್ಷ ರೂಪಾಯಿ ಒಂದು ಹಣ ದುರಸ್ತಿ ಮಾಡಲಿಕ್ಕೆ ಬಿಡುಗಡೆ ಮಾಡ್ತು. ಆದ್ರೆ ಆ ಒಂದು ಹಣ ಏನಿದೆ ಆ ಹಣದಿಂದ ಈ ಒಂದು ಏನು ವರಾಂಡವನ್ನ ಗೊಳಿಸಲಿಕ್ಕೆ ಕಾರಣ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅನುದಾನದ ಕೊರತೆ ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು. ಸುಮಾರು 117 ಮಕ್ಕಳಿರುವಂತಹ ಈ ಒಂದು ಶಾಲೆಗೆ ಇಂಥ ದುಸ್ಥಿತಿ ಇದೆ. 75 ವರ್ಷಗಳ ಒಂದು ಏನು ಹೆಚ್ಚಿನ ಒಂದು ಆಯಸ್ಸಾದ್ರೂ ಕೂಡ ಈ ಒಂದು ಶಾಲೆಯನ್ನ ಇನ್ನೂ ಕೂಡ ದುರಸ್ತಿ ಮಾಡಲಿಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿಲ್ಲ. ಹಣ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ತಾರೆ, ಆದ್ರೆ ಇನ್ನೂ ಕೂಡ ದುರಸ್ತಿ ಕೂಡ ಕಂಡಿರೋದಿಲ್ಲ. ಇನ್ನು ಶಾಲೆ ಶಿಕ್ಷಕರು ಕೂಡ ಇಲ್ಲಿ ಬಂದು ಕುಳಿತುಕೊಳ್ಳಕ್ಕೆ ಭಯಪಡುವಂತಹ ಒಂದು ಪರಿಸ್ಥಿತಿ ಇದೆ. ಮಕ್ಕಳ ಮೇಲೆ ಮೇಲ್ಚಾವಣಿಯ ಒಂದು ಸಿಮೆಂಟ್ ಉದುರುವಂತಹ ಆತಂಕ ಇರೋದ್ರಿಂದ ಶಾಲಾ ಶಿಕ್ಷಕರು ಭಯದಿಂದಲೇ ಇಲ್ಲಿ ಏನು ತಮ್ಮ ಪ್ರಾಣವನ್ನ ಕೈಲಿಟ್ಕೊಂಡು ಮಕ್ಕಳಿಗೆ ಪಾಠವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಶಾಲೆಯೂ ಕೂಡ ಮಕ್ಕಳು ಕೂಡ ಕಳಿಸ್ಲಿಕ್ಕೆ ಏನು ಪೇರೆಂಟ್ಸ್ ಏನಿದ್ದಾರೆ ಅವರು ಇವಾಗ ಹಿಂದೇಟನ್ನು ಹಾಕ್ತಾ ಇರುವಂತದ್ದು ಕೂಡ ಕಾಣಬಹುದು. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 1400 ಶಾಲಾ ಕೊಠಡಿಗಳು ಕೂಡ ಸಣ್ಣ ಪುಟ್ಟ ರಿಪೇರಿಗಳು ಕೂಡ ಆಗಬೇಕಾಗಿದೆ. ಆದ್ರೆ ಅನುದಾನ ಕೊರತೆ ಇರೋದ್ರಿಂದ ಈಗ ಈ ಒಂದು ಶಾಲೆ ದುರಸ್ತಿ ಕಾರ್ಯ ಕೂಡ ಇನ್ನೂ ಕೂಡ ಆಗ್ತಾ ಇಲ್ಲ. ಕಾರಣ ಏನಂತಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಕಳೆದ ಒಂದು 2 ವರ್ಷದಲ್ಲಿ ಸುರಿದಂತಹ ಮಳೆಯಿಂದಾಗಿ ಸಾಕಷ್ಟು ಶಾಲೆಗಳು ಇದ್ದಾಗ ದುರಸ್ತಿಯಾಗಿದೆ. ಆದ್ರೆ ಅನುದಾನದ ಕೊರತೆಯಿಂದ ಈ ಒಂದು ಶಾಲೆಗಳ ದುರಸ್ತಿ ಕಾರ್ಯ ಇನ್ನೂ ಕೂಡ ಆಗಿಲ್ಲ. ಸುಮಾರು 20 ಶಾಲೆಗಳು ಈಗಾಗಲೇ ಬಿದ್ದೋಗಿರೋದ್ರಿಂದ ಹೊಸ ಶಾಲೆ ನಿರ್ಮಾಣ ಕಾರ್ಯ ಕೂಡ ಆಗ್ತಾ ಇದೆ. ಆ ಒಂದು 20 ಶಾಲೆಯಲ್ಲಿ ಇರಬೇಕಾದಂತಹ ಮಕ್ಕಳೇನಿದ್ದಾರೆ ಅವರು ಖಾಸಗಿ ಕಟ್ಟಡದಲ್ಲಿ ಈಗ ಸಮುದಾಯ ಭವನ ಆಗಿದ್ದು ಬೇರೆ ಬೇರೆ ಕಟ್ಟಡದಲ್ಲಿ ಈಗ ಅವರು ಪಾಠವನ್ನ ಕೇಳುವಂತಹ ಒಂದು ದುಸ್ಥಿತಿ ಇದೆ. ಇಷ್ಟೆಲ್ಲ ಕೂಡ ಆದ್ರೂ ಕೂಡ ಶಿಕ್ಷಣ ಇಲಾಖೆ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಸರ್ಕಾರಿ ಶಾಲೆಗಳಲ್ಲಿ ಏನು ದಾಖಲಾತಿ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಒಂದು ಮಾತು ಆಗಾಗ್ಗೆ ಕೇಳಿ ಬರ್ತಾ ಇರುತ್ತೆ. ಈ ಒಂದು ದಾಖಲಾತಿ ಕಡಿಮೆ ಆಗೋದಕ್ಕೆ ಇಂಥ ಒಂದು ಏನು ಸನ್ನಿವೇಶ ಸಂದರ್ಭ ಕೂಡ ಕಾರಣ ಕೂಡ ಹೇಳಿಕೆ ತಪ್ಪಾಗಲಿಲ್ಲ. ಯಾಕಂತಂದ್ರೆ ಖಾಸಗಿ ಶಾಲೆಗಳಲ್ಲಿ ಇರತಕ್ಕಂಥ ಒಂದು ಗುಣಮಟ್ಟದ ಶಿಕ್ಷಣ ಕೊಡ್ತಾರೆ ಅಂತಕ್ಕಂಥ ಮಾತು ಕೂಡ ಇದೆ. ಆ ಒಂದು ನಮ್ಮ ಶಾಲೆಗಳ ಒಂದು ನೋಟನೆ ಕೂಡ ಈ ತರ ಇದ್ರೆ ಖಂಡಿತ ಮಕ್ಕಳು ಕೂಡ ಈ ಒಂದು ಶಾಲೆಗೆ ಬರ್ಲಿಕ್ಕೆ ಒಂದು ಆತಂಕ ಕೂಡ ಇರುತ್ತೆ. ಮತ್ತೆ ಪೇರೆಂಟ್ಸ್ಗೂ ಕೂಡ ಒಂದು ಎಲ್ಲೋ ರೀತಿಯ ಒಂದು ಭಯ ಕೂಡ ಅವರನ್ನ ಕಾಡುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಸರ್ಕಾರಿ ಶಾಲೆಗಳ ಒಂದು ಏನು ಮೂಲಭೂತ ಸೌಕರ್ಯಗಳನ್ನ ಏನು ಸಾಕಷ್ಟು ಅಭಿವೃದ್ಧಿ ಪಡಿಸಬೇಕಾದಂತಹ ಒಂದು ಕರ್ತವ್ಯ ಸರ್ಕಾರಕ್ಕಿದೆ. ಈ ಸರ್ಕಾರ ಏನು ಇದ್ರ ಬಗ್ಗೆ ಸಾಕಷ್ಟು ಗಮನ ಹರಿಸಬೇಕು ಅಂತಕ್ಕಂಥ ಒತ್ತಾಯ ಈಗ ಪೇರೆಂಟ್ಸ್ ಒಂದು ಪೋಷಕರದ್ದಾಗಿದೆ. ರಘುರಾಜ್, ನ್ಯೂಸ್ 18 ಕೋಲಾರ.